ಮಗನೇ, ಅವರೇ ನನ್ನ ಜನ್ಮ ಜನ್ಮದ ಭಾವ. ಆದ್ರೆ ಅವರೇ ಆಗ್ತಿದಾರ ಭಾವ. ಅಯ್ಯೋ ಚಂಪಾ ಯಾರ ಬಗ್ಗೆ ಸಿಂಗ್ ಮಾಡ್ತಾ ಇರೋದು? ಕಲ್ಯಾಣ್ ಕುಮಾರ್ ಬಗ್ಗೆ. ಹೌದಾ? ಜಾಜಿ ಅವರೇ ಪಾಂಡುರಂಗನ್ ಬಗ್ಗೆ. ಯಾಕೆ ಚಂಪಂಗೆ ಊರಿಂದ ಏರೋಪ್ಲೇನ್ ತಂದು ಕೊಡ್ತಾರೆ? ಆ ಜುಗ್ಗ ತಂದ್ರೆ ಸಂತೆಯಿಂದ ಆಟದ ಏರೋಪ್ಲೇನ್ ತರ್ತಾನ ಅಷ್ಟೇ. ಹೌದು ಬಾವ, ನಿಮಗೇನ್ ತರ್ತಾರಂತೆ? ಏನೂ ಹೇಳಿಲ್ಲ. ಹೈದ್ರಾಬಾದ್ ಹೋಗ್ಬೇಕಾರೆ ಸೈಲೆಂಟ್ ಆಗಿ ಹೋದ್ರು. ಹೈದರಾಬಾದ್ ಅಲ್ಲಿ ಏರೋಪ್ಲೇನು ಹೆಲಿಕಾಪ್ಟರ್ ಸಿಕ್ಕಾಪಟ್ಟೆ ಇರುತ್ತವೆ. ಐ ಡೋಂಟ್ ಥಿಂಕ್ ಸೊ. ಅದಂತಂದ್ರೆ ಏನ್ ಅನಿಸ್ತಾರೆ? ಇದು ಚಂಪನ್ಗೆ ಒಂದು ಮುತ್ತಿನ ಸರ ತಂದು ಕೊಡ್ಬೋದಾ? ಹವ್ಯಾಕ್ ಚಂಪಂಗ್ ಮುತ್ತಿನ ಸರ ತಂದು ಕೊಡ್ತಾರೆ? ಬಾವನ್ನ ನೋಡಿದಾಗೆಲ್ಲ ಮುತ್ತಿಗ್ನಕ್ಕ ಬರ್ಲಿ ಅಂತ. ಜಾಗಕ್ಕೆ ಏನ್ ಮುಖ ಮುಖ ನೋಡ್ಕೊಂಡಿದ್ದೀರಾ? ತಗೊಳ್ಳಿ ಫೋನ್ನ, ಮಾಡಿ ಫೋನು ದಬ್ಬಾಯಿಸಿ ಬಿಡಬೇಡಿ. ಚಂಪಂಗ ಹಬಿಗೆ ಸರಿ ದಬಾಯಿಸ್ತೀನಿ, ಬಿಡಬೇಡಿ. ಹಬಿ ಫೋನು ನಾಟ್ ರೀಚಬಲ್. ಅಲ್ಲ ಜಾಜಕ್ಕೆ, ನೀವು ಫೋನ್ ಮಾಡಿದಾಗ ಮಾತ್ರ ನಾಟ್ ರೀಚಬಲ್ಲು. ಅದೇ ಚಂಪಾ ಫೋನ್ ಮಾಡಿದ್ರೆ ರೀಚಬಲ್ಲು, ಕ್ಯಾಚಬಲ್ಲು, ನ್ಯಾಚಬಲ್ಲು. ಅಂದಮೇಲೆ ನೀವು ಡಿಸ್ಪೋಸಬಲ್ಲು. ಚಂಪಾನವ್ರು ಯಾರು? ನಾನೇ ನೀವೇನಾ? ಸೈನ್ ಮಾಡಿ. ಕೊರಿಯರ್ ಎಲ್ಲಿಂದ ಬಂದಿದೆ? ಅದು ರೈನ್ ಬಿದ್ದು ಫ್ರಮ್ ಅಡ್ರೆಸ್ ಅಲ್ಸೋಗ್ಬಿಟ್ಟಿದೆ. ಪರವಾಗಿಲ್ಲ ಬಿಡಿ. ಊರಿಂದ ಭಾವ ಬರ್ತಾನೆ. ಕೊರಿಯರ್ ಯಾಕೆ ಕಳಿಸಿರ್ಬೋದು? ಬೇಕು ಬೇಕು ಅಂತ ಫ್ರಮ್ ಅಡ್ರೆಸ್ನ ಅವಾಯ್ಡ್ ಮಾಡಿ ನಮ್ಮ ಭಾವನೆ ಕಳಿಸಿರ್ತಾರೆ. ಹೌದು, ನಮ್ಮ ಯಜಮಾನ್ರೆ ಕಳ್ಸಿರೋದು. ಏನಿವಾಗ ಏನಿದೆ ಅದ್ರೊಳಗೆ? ನಮ್ಮ ಯಜಮಾನ್ರೆ ನನಗೇನೋ ಕಳ್ಸಿರ್ತಾರೆ. ಅದನ್ನೆಲ್ಲ ಕೇಳ್ತಿರಲ್ಲ, ನಿಮ್ಗೆ ನಾಚಿಕೆ ಆಗಲ್ಲ? ಸೂಪರ್ ಆಗಿದೆ. ಲೇ ಚಂಪಾ, ಯಾವುದೇ ಇದು ಹೊಸ ಡ್ರೆಸ್ ಸಕ್ಕತ್ತಾಗಿದೆ. ಯಾರೇ ಕಳಿಸಿದ್ದು? ಇನ್ಯಾರು? ನಮ್ಮ ಯಜಮಾನ್ರೆ ಕಳ್ಸಿರೋದು. ಆದ್ರೆ ಇದ್ರ ಮೇಲೆ ಸಿ ಅಂತಾನೆ ಇದೆ. ಸಿ ಅಂದ್ರೆ ಚಂಪಾ, ಚಂಪಾ ಅಂದ್ರೆ ಸಿ. ಚಂಪಾ, ನೀನ್ ಹೇಳ್ತಾ ಇರೋದು ನಿಜನಾ? ನನ್ನ ಮಗ ಕಳಿಸಿದ್ದ? ಹೌದು ಅತ್ತೆ, ನಾನು ಯಾವಾಗ್ಲೂ ಹೇಳ್ತಿರ್ಲಿಲ್ವಾ ನಮ್ಮ ಯಜಮಾನ್ರು ಹೈದರಾಬಾದ್ನಿಂದ ಏನಾದ್ರೂ ಒಂದು ತಂದೆ ತರ್ತಾರೆ ಅಂತ. ಪಾಪ ಬರೋದಕ್ಕೆ ತಡ ಆಗಿರ್ಬೇಕು, ಅದಕ್ಕೆ ಕೊರಿಯರ್ ಮಾಡಿದ್ದಾರೆ. ಅತ್ತೆ, ಇಂಥ ಡ್ರೆಸ್ಸು ಹೈದರಾಬಾದಲ್ಲಿ ಬಿಟ್ಟು ಬೇರೆ ಎಲ್ಲೂ ಸಿಗೋದೇ ಇಲ್ಲ. ಚೆನ್ನಾಗಿದ್ಯಾ? ತುಂಬಾ ಚೆನ್ನಾಗಿದೆಯಮ್ಮ. ನಿಮ್ಮ ಮಾವನು ಒಂದ್ಸಲ ನನಗೆ ಇಂಥದೇ ಡ್ರೆಸ್ ಕಳಿಸಿದ್ಲು. ಸಿಮ್ಲಾ ಕರ್ಕೊಂಡು ಹೋಗಿದ್ಲು. ಆಮೇಲೆ ಏನಾಯ್ತತ್ತೆ? ಆಗ್ಲೇ ಈ ಪಲ್ಲು ಹುಟ್ಟಿದ್ದು. ಹಳೆದೆಲ್ಲ ನೆನಪಾಗ್ತಾ ಇದೆ. ಏನ್ಲಿ ಚಂಪಾ, ಯಾರ್ದೇ ಇದು ಡ್ರೆಸ್? ನಂದು. ಯಾರು ಕಳ್ಸಿದ್ದ? ಇನ್ಯಾರು? ನಮ್ಮ ಯಜಮಾನ್ರು. ಚಂಪಾ, ಅವರು ನನ್ನ ಯಜಮಾನ್ರು. ಇಟ್ಕೊಳ್ಳಿ, ನಾನೆಲ್ಲಿ ಬೇಡ ಅಂದ್ರೆ. ಇಟ್ಕೊಂಡಿಲ್ಲ, ನಾನು ಅವ್ರನ್ನ ಕಟ್ಕೊಂಡಿದೀನಿ. ಕಟ್ಕೊಂಡು ಅನ್ಬೋಸ್ತಾರ, ಅದು ಕಾಣಿಸ್ತಾ ಇಲ್ವೇನೋ? ನಿಮ್ಮ ಮೇಲೆ ಪ್ರೀತಿ ಇದ್ದಿದ್ರೆ ನಿಮ್ಗೂ ಏನಾದ್ರೂ ಕಳ್ಸಿರೋರು. ಒಂದ್ ನಿಮಿಷ ಇರಿ, ಇದನ್ನ ಹಾಕೊಂಡ್ಬರ್ತೀನಿ. ನಾಟ್ ನೆಸೆಸರಿ. ಇದನ್ನ ಈ ಡಬ್ದಲ್ಲಿ ಹಾಕಿ ಮೂಲೆಯಲ್ಲಿ ಬಿಸಾಕ್. ಇದನ್ನ ಕಳ್ಸಿರೋದು ಮೂಲೆನಲ್ಲಿ ಬಿಸಾಕಲ್ಲ, ಮೈ ಮೇಲೆ ಹಾಕೊಂಡು ಮೆರೆಯೋದಕ್ಕೆ. ಒಂದ್ ನಿಮಿಷ ಇರಿ, ನಾನು ಹಾಕೊಂಡ್ಬರ್ತೀನಿ. ಹೇಗ್ ಕಾಣಿಸ್ತೀನಿ ಅಂತ ಹೇಳ್ಬೇಕು, ಇಲ್ಲಾಂದ್ರೆ ಊಟ ತಿಂಡಿ ಎಲ್ಲ ಬಂದು. ಜಾಜಕ್ಕೆ ತಗೊಳ್ಳಿ, ಬಿಡಬೇಡಿ, ಸರಿಯ ಬೆಂಡತ್ತಿ. ಹೊಡಿಬಿಡಿ ಹೊಡಿಬಿಡಿ. ಅವನು ಹೇಳಿದ್ದು ನಮ್ಮನ್ನ ಬೆಂಡೆತ್ತಿ ಅಂತಲ್ಲ, ಪಾಂಡ್ರಂಗನ್ ಬೆಂಡೆತ್ತಿ ಅಂತ. ನಾನು ಏನೋ ಮಾಡ್ಲಿ, ಅವಾಗ ಎಷ್ಟು ಸಲ ಫೋನ್ ಟ್ರೈ ಮಾಡಿದ್ರು ನಾಟ್ ರೀಚಬಲ್ ಅಂತ ಬರ್ತಾ ಇದೆ. ಅಲ್ಲ ಜಾಜಕ್ಕೆ, ನೀವು ಫೋನ್ ಮಾಡಿದ್ರೆ ಮಾತ್ರ ನಾಟ್ ರೀಚಬಲ್ ಬರುತ್ತೆ. ಅದೇ ಆ ಚಂಪಾ ಫೋನ್ ಮಾಡಿದ್ರೆ ತಕ್ಷಣ ಲೈನ್ ಕನೆಕ್ಟ್ ಆಗೋಗುತ್ತೆ. ಯಾವತ್ತು ಗಿಫ್ಟ್ ಪಾರ್ಸಲ್ ಬಂದಿಲ್ಲ, ಆದ್ರೆ ಅವಳಿಗೆ ನೋಡಿ ಪಾರ್ಸಲ್ ಮೇಲೆ ಪಾರ್ಸಲ್ ಬರುತ್ತೆ. ಅಲ್ಲ ಜಾಜಕ್ಕೆ, ನಿಮ್ ಯೋಗ್ತೆಗೆ ಒಂದು ಮೆಸೇಜು ಬೇಡವಾ? ಲೋಪದ್ದು ನಡಿಯೋ, ನಾವೇ ಬಾವನ್ ಫೋನ್ಗೆ ಟ್ರೈ ಮಾಡೋಣ. ನಾಟ್ ರೀಚಬಲ್ ಬರ್ತಾ ಇದೆ. ಮತ್ತು ನೀವು ಸಹ ಟ್ರೈ ಮಾಡು. ಝೀರೋ ಆಡ್ ಮಾಡಿದ್ರ? ಆಡ್ ಮಾಡ್ಬೇಕಾಗಿರೋದನ್ನೆಲ್ಲ ಆಡ್ ಮಾಡಾಗಿದೆ, ಆದ್ರೆ ಎತ್ತಬೇಕಾದ್ರೂ ಎತ್ತ ಇಲ್ವಲ್ಲ. ನಿಮ್ ಯೋಗ್ಯತೆಗೆ ಇಷ್ಟು. ಅಫ್ಟರ್ ನಾನು ಫೋನ್ ಕನೆಕ್ಟ್ ಮಾಡ್ಕೊಡಕ್ ಆಗ್ಲಿಲ್ಲ ಅಂದ್ಮೇಲೆ ನೀವಿದ್ದು ಏನ್ ಪ್ರಯೋಜನ? ಚೆನ್ನಾಗಿ ಮಸಾಲೆ ದೋಸೆ ತಿಂತೀವಲ್ಲ, ನೀವ್ರು ಅದಕ್ಕೆ ಲಾಯಕ್. ಶೇಮ್ ಆನ್ ಯು. ಅಲ್ಲ ಜಾಜಕ್ಕೆ, ಎತ್ತಬೇಕಾದವ್ರೆ ಎತ್ತುತ್ತಾನೆ ಮೇಲೆ ನಾವೇನ್ ಬಡ್ಕೊಂಡು ಸಾಯೋಣ? ಹೇಗ್ ಕಾಣಿಸ್ತಾ ಇದೆ?
ಇದೀನಿ. ಜಾಜಕ್ಕೆ ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳ್ಬಿಡಿ, ಇಲ್ಲಾಂದ್ರೆ ಎಲ್ಲ ಕಟ್ಟಾಗ್ಬಿಡುತ್ತೆ. ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಏನಾದ್ರು ಸಿ ಇನ್ಶಲ್ಲ? ಸಿ ಅಂದ್ರೆ ಚಂಪಾ, ಚಂಪಾ ಅಂದ್ರೆ ಸಿ ಅಂತ. ಆಯ್ತಾಯ್ತು, ಜಾಸ್ತಿ ನೂಲಿ ಬೇಡ. ಯಾಕೋ ಏನೋ ಗೊತ್ತಿಲ್ಲ, ಈ ಡ್ರೆಸ್ ಹಾಕೊಂಡ ತಕ್ಷಣ ಏರೋಬಿಕ್ಸ್ ಮಾಡ್ಬೇಕು ಅನಿಸ್ತಾ ಇದೆ. ಈಗಲೇ ಮಾಡ್ಬಿಡ್ತೀನಿ, ಕಣ್ ತುಂಬಾ ನೋಡಿ ಆನಂದಿಸಿ. ಜಾಜಕ್ಕೆ ನಿಮಗೆ ಕಳಿಸ್ಬೇಕಾಗಿರೋ ಪಾರ್ಸಲ್ನ ಬಾವ ಚಂಪಂಗೆ ಕಳಿಸಿದ್ದಾರೆ. ನೀವು ಮಾಡಬೇಕಾಗಿರೋ ಏರೋಬಿಕ್ಸ್ನ ಇವಳು ಮಾಡಕ್ಕೆ ಅಂತ ಹೊರಟಿದ್ದಾಳೆ. ಇದ್ರ ಅರ್ಥ ಏನಂತ ಗೊತ್ತಾಯ್ತಾ? ಏನು? ನಿಮ್ಮ ಜಾಗಕ್ಕೆ ನಿಧಾನವಾಗಿ ಆ ಚಂಪ ಲಗ್ಗೆ ಇಡ್ತಾ ಇದ್ದಾಳೆ. ಅದಕ್ಕೆ ಆದಷ್ಟು ಬೇಗ ಅಡ್ಗೆ ಕೆಲಸ ಕಲ್ತ್ಕೊಂಡ್ಬಿಡಿ. ಅವಳು ಏರೋಬಿಕ್ಸ್ನ ನಿಮ್ಗಿನ ಚೆನ್ನಾಗಿ ಮಾಡೋದನ್ನ ನನ್ನ ಕೈಲಿ ನೋಡಕ್ಕಾಗ್ತಿಲ್ಲ. ಇದ್ರ ಮೇಲೆ ನಿಮ್ಮಿಷ್ಟ. ಚಂಪಾ, ಸ್ಟಾಪ್ ದಿಸ್ ನಾನ್ಸೆನ್ಸ್. ಸಾಕ್ ನಿಲ್ಸೆ, ನೀನ್ ಮಾಡ್ತಾ ಇರೋದು ಅವ್ರ ಕೈಲಿ ನೋಡಕ್ ಆಗ್ತಿಲ್ಲ. ಅಂದ್ರೆ ನಾನು ಅವ್ರಿಗಿಂತ ಚೆನ್ನಾಗಿ ಮಾಡ್ತಾ ಇದ್ದೀನಿ ಅಂತ ತಾನೇ ಅರ್ಥ. ಅದು ಬಾಯ್ ಬಿಟ್ಬೇಡ, ಹೇಳಕ್ಕಾಗುತ್ತೇನೆ. ಹೋಗೆ ಆ ಚಂಪನ ಮಟ್ಟ ಹಾಕೋದಕ್ಕೆ ಏನಾದ್ರು ಐಡಿಯಾ ಕೊಡ್ರು. ಹಾಳಾದ್ದು ತಲೆ ಓಡ್ತಾನೆ ಇಲ್ಲ. ಮಸಾಲೆ ದೋಸೆ ತಿಂದ್ರೆ ತಲೆ ಓಡಿದ್ರು ಓಡ್ಬೋದೇನೋ. ನಿನ್ನೊಬ್ರು ಹೋಗಿತ್ತೆ ನನ್ಗೆ ಗೊತ್ತಿಲ್ವಾ? ಟೇಕ್ ದಿಸ್ ಅಂಡ್ ಗೋ. ಚಂಪಾವತಿ, ಚಂಪಾವತಿ, ಚಂಪಾ ನನ್ನ ಚಂಪಾ ನನ್ನ ವತ್ತಿ, ಬಂದಿದ್ದೀನಿ ನಿನ್ನ ಭಾವಿ ಪತ್ತಿ, ಎಲ್ಲಿದ್ಯಾ ಬೇಗ ಬಾ. ನೀನಾ ದೇವೇಂದ್ರ? ಯಾಕೋ ಬಂದಿದ್ಯಾ ಇಲ್ಲಿಗೆ? ತೊಲಗಾಚೆ. ಏನೇ ಇದು? ನಾನು ಬಂದ ತಕ್ಷಣ ನನ್ನ ಮುಖ ನೋಡಿ ಸುಂದರವಾದ ನಗುವನ್ನ ಬೀರಿ ಹೊಸ ಡ್ರೆಸ್ ಹಾಕೊಂಡು ಬಂದು ನನ್ನ ತಪ್ಕೋತಿ ಅಂತ ಅನ್ಕೊಂಡ್ರೆ ಹೋಗಾಚೆ ಅಂತ ಹೇಳ್ತಿದ್ಯಲ್ಲ. ನಾನು ಅಮ್ಮ ತಾಯಿ ಭಿಕ್ಷುಕ ಅಲ್ಲ, ಪ್ರೇಮ ಭಿಕ್ಷುಕ. ಸಾಕ್ ಸುಮ್ನಿರೋ. ನಾನ್ ಯಾಕೆ ನಿನ್ನ ಮುಖ ನೋಡ್ಬೇಕು? ನಾನ್ ಯಾಕೆ ನಿನ್ನ ತಪ್ಕೋಬೇಕು? ಏನೋ ಕೊರಿಯದಲ್ಲಿ ಕಳಿಸ್ತಿಂದ ಜಂಬ ಕೊಚ್ಕೋತಾ ಇದೆಯಲ್ಲ. ಏನು ಬಂದು ಇಲ್ಲ, ಏನು ಕಳಿಸೂ ಇಲ್ಲ. ನಿನ್ನ ಬರ್ತ್ಡೇಗೆ ಅಂತ ಒಂದು ಪಾರ್ಸಲ್ನ ಕೊರಿಯರ್ ಮಾಡಿದ್ದೀನಿ. ನಿನ್ನ ಅಡ್ರೆಸ್ಸು ನಿನ್ನ ಹೆಸರು ಕರೆಕ್ಟಾಗಿ ಬರ್ತಿದ್ದೀನಿ. ಬಂದಿಲ್ವಾ? ಈ ಚಂಪಾವತಿಗೆ ಯಾವ ಪಾರ್ಸಲು ಬಂದಿಲ್ಲ. ಚಂಪಾವತಿ, ತಮಾಷೆ ಮಾಡ್ತಿದ್ಯಾ? ನಾನು ನಿನ್ನ ಬರ್ತ್ಡೇಗೆ ಅಂತ ಒಂದು ಡ್ರೆಸ್ ಕಳಿಸಿದ್ದೆ, ಬರಲಿಲ್ವಾ? ಯಾವ ಡ್ರೆಸ್ಸು, ಯಾವ ಕೊರಿಯರು? ಅದು ಲಿಫ್ಟ್ ಆ್ಯಂಡ್ ಡೆಲಿವರ್ ಅಂತ, ಎತ್ತು ಕುಕ್ಕು ಕೊರಿಯರ್ ಸೇವೆ. ಎತ್ತೂನು ಇಲ್ಲ, ಕುಕ್ಕೂನು ಇಲ್ಲ. ಯಾವಾಗ ನೋಡಿದ್ರು ಅದು ಕಳಿಸ್ತೀನಿ, ಇದು ಕಳಿಸ್ತೀನಿ ಅಂತ ಬರೀ ಸುಳ್ಳು ಹೇಳೋದೇ ಆಯ್ತು. ಯಾವುದೂ ಬಂದಿಲ್ಲ. ಇಲ್ಲ, ಅವ್ನು ನೀನು ಕೊಟ್ಟಿರಲೇಬೇಕು. ಯಾಕೆ? ನನ್ನ ಮಾತಿನ ಮೇಲೆ ನಿಂಗೆ ನಂಬಿಕೆ ಇಲ್ವಾ? ಯಾವುದೂ ಬಂದಿಲ್ಲ. ಒಂದು ಪ್ರೆಸೆಂಟೇಷನ್ ಕೊಡೋ ಯೋಗ್ಯತೆ ಇಲ್ಲ, ಲವ್ ಮಾಡಕ್ ಬಂದ್ಬಿಟ್ಟ. ತಲೆ ಮೇಲೆ ಖರ್ಚು ಹಾಕೊಂಡೋಗು. ಅದನ್ನು ಸ್ವಲ್ಪ ನಗ್ನಕ್ಕ ಹೇಳ್ಬಾರ್ದ? ನಗೋದಕ್ಕೆ ನಂಗೆ ಪುರ್ಸೋತಿಲ್ಲ. ಏನ್ ಚಂಪ ಇದು? ನಾನು ನಿನ್ನನ್ನು ಎಷ್ಟು ಪ್ರೀತಿಸ್ತಾ ಇದ್ದೀನಿ ಗೊತ್ತಾ? ನಿನಗೋಸ್ಕರ ನಾನು ಹುಚ್ಚಾಗ್ಬಿಟ್ಟಿದ್ದೀನಿ. ರೋಡಲ್ಲಿ ಹೋಗ್ತಾ ಇದ್ರೆ ಜನ ನನ್ನನ್ನು ಸೈಕಿಕ್ ದೇವೇಂದ್ರ ಅಂತ ಕರೀತಾರೆ. ಆದ್ರೂ ನನ್ನ ತಲೆ ಕೆಡ್ಸ್ಕೊಳ್ಳಲ್ಲ. ನನಗೆ ನಿನ್ನ ಪ್ರೀತಿ ಬೇಕೇ ಬೇಕು. ಮೊದಲು ಅಡ್ರೆಸ್ ತಗೊಂಬ, ಆಮೇಲೆ ಎಲ್ಲ ನೋಡ್ಬೇಕು. ಅಲ್ಲ, ನಾನು ತರ್ತೀನಿ. ಒಂದ್ ನಿಮಿಷ ನಿಂತ್ಕೊಳ್ಳಿ. ಈ ಡ್ರೆಸ್ ಹೇಗಿದೆ? ನಿಮ್ಮ ಅಡ್ರೆಸ್ ಗೊತ್ತಿಲ್ಲ, ಆದರೆ ಡ್ರೆಸ್ ತುಂಬ ಚೆನ್ನಾಗಿದೆ. ಈ ಡ್ರೆಸ್ಸಲ್ಲಿ ನೀವು ಮಹಾರಾಣಿ ಥರ ಕಾಣಿಸ್ತಾ ಇದ್ದೀರಾ. ಈ ಡ್ರೆಸ್ ನಿಮ್ಗೆ ಯಾರು ಕಳಿಸಿದ್ದು? ಕೊರಿಯರ್ ಇಂದ ಬಂತು. ಕೊರಿಯರಾ? ಯಾವ ಕೊರಿಯರು? ಎತ್ತು ಕುಕ್ಕು ಕೊರಿಯರ್. ಲಿಫ್ಟ್ ಆ್ಯಂಡ್ ಡೆಲಿವರು. ಹೌದು. ಈ ಡ್ರೆಸ್ ನಿಮಗೆ ಬಂತಾ? ಹೌದು. ಏನೀಗ? ಅಲ್ಲ, ಈ ಡ್ರೆಸ್ ಮೇಲೆ ಸಿ ಅಂತ ಒಂದು ಅಕ್ಷರ ಇದೆಯಲ್ಲ, ಅದನ್ನು ನೀವು ನೋಡ್ಲಿಲ್ವಾ? ನೋಡಿದ್ನಲ್ಲ, ಸಿ ಅಂದ್ರೆ ಚಂಪಾ ಅಂತ. ಅದು ನಾನೇ. ಅಲ್ಲ, ಈ ಡ್ರೆಸ್ ನಿಮ್ದಲ್ಲ, ಇದು ನಂದು. ಯಾರು ನೋಡ್ತಾ ಇಲ್ಲ, ಬೇಗ ಡ್ರೆಸ್ನ ಬಿಚ್ಕೊಡಿ. ಈ ಅಮ್ಮನ ಕೇಳಿ ಏನು ಪ್ರಯೋಜನ ಇಲ್ಲ. ಡೆಲಿವರಿ ಮಾಡಿದ್ನಲ್ಲ, ಆ ಕೊರಿಯರ್ ಬಾಯ್ನ ಹುಡುಕಿ ತೊಡಗಬೇಕು. ನೀವಾ? ಏನ್ ಸರ್? ನಿನ್ನ ಡಿಸ್ಮಿಸ್ ಮಾಡಿಸ್ಬಿಡ್ತೀನಿ, ಕೆಲಸದಿಂದ ಕಿತ್ತಾಕ್ಸ್ಬಿಡ್ತೀನಿ. ಅಲ್ವಾ? ಆ ಕೊರಿಯರ್ ಪಾರ್ಸಲ್ ಯಾರಿಗ ಕೊಟ್ಟೆ? ಚಂಪಣ್ಣವ್ರು ಕೊಟ್ಟೆ. ಯಾವ ಚಂಪನ್ ಕೊಟ್ಟೆ? ಈ ಸ್ವಾಮಿ, ಅಡ್ರೆಸ್ಸು ನೆಟ್ಟಿಗಿರ್ಲಿಲ್ಲ. 6ನೇ ಮೈನಲ್ಲಿ ಚಂಪಾ ಅನ್ನೋರು 6 ಜನ ಇದ್ದಾರೆ. ಗಂಡುಗಳಿ ಮನೆ ಚಂಪಾ ಗುಂಡ್ಗುಂಡ್ಗೆ, ದಪ್ಪಗೆ, ಬೆಲ್ಬೆಲ್ಗೆ ನೋಡಕ್ ಚೆನ್ನಾಗಿದ್ರು, ಅದಕ್ಕೆ ಅವ್ರಿಗೆ ತಗೊಂಡೋಗಿ ಕೊಟ್ಟೆ. ಏನೀಗ? ಏ ಅಯೋಗ್ಯ, ನಾನ್ ಕಳ್ಸಿದ ಆ ಚಂಪಾಗಲ್ಲ ಕಣೋ, ನನ್ ಚಂಪಾವತಿಗೆ. ಅಡ್ರೆಸ್ನ ನೆಟ್ಟಿಗೆ ಬರೆಯೋದ್ ಕಲ್ತ್ಕೊಳ್ಳಿ. ನಿಮ್ ಚಂಪಾ ಯಾರು ಅಂತ ನಮ್ಗೇನ್ರಿ ಗೊತ್ತು?
ಅಷ್ಟು ಕಾಸ್ಟ್ಲಿ ಡ್ರೆಸ್ನ ನನ್ನ ಚಂಪಾವತಿಗೆ ಕಳ್ಸಿದ್ರೆ ಅದು ಯಾವ್ದೋ ಚಂಪಗೆ ಕೊಟ್ಟಿದ್ಯಲ್ಲೋ ಅದೇ ನಿಮ್ಮ ಆಫೀಸ್ಗೆ ನಿಮ್ಮ ಬಾಸ್ ಹತ್ರ ಮಾತಾಡಿ ನಿನ್ನ ಕೆಲಸದಿಂದ ಡಿಸ್ಮಿಸ್ ಮಾಡ್ಬಿಡ್ತೀನಿ. ನೀವೇನ್ರಿ ನಾನು ಡಿಸ್ಮಿಸ್ ಮಾಡ್ಸೋದು? ಸಂಬಳ ನೆಟ್ಟಿಗೆ ಕೊಟ್ಟಿಲ್ಲ ಅಂತ ನಾನೇ ಕೆಲಸ ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಬೇಕಾದ್ರೆ ಆಫೀಸಲ್ಲಿ ವಿಚಾರಿಸ್ಕೊಳ್ಳಿ. ಬಂದ್ಬಿಟ್ರು. ಏನೋ ಎಡ್ವರ್ಟ್ ಆಗಿದೆ. ಈ ಕೊರಿಯರ್ ಬಾಯ್ ಮಾಡಿರೋ ಎಡ್ವರ್ಟ್ನ ಚಂಪಾವತಿಗೆ ಹೇಳಿ ಅವಳನ್ನ ಇಂಪ್ರೆಸ್ ಮಾಡಬೇಕು. ಅದೇ ಸರಿ. ಯಾರು? ಕೊರಿಯರ್ 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 ಅಲ್ಲ ನಾನು. ನಾಚಿಕೆ ಆಗಲ್ಲ ನನಗೆ. ಕೊರಿಯರ್ ಅಂತ ಸುಳ್ಳು ಹೇಳ್ತೀಯಾ? ಮತ್ತೆ ನಾನು ದೇವೇಂದ್ರ ಅಂದ್ರೆ ನೀನು ಬಾಗಿಲು ತೆಗಿಯಲ್ವಲ್ಲ, ಅದಕ್ಕೆ ಹಾಗಂದೆ. ಸರಿ, ಎಲ್ಲಿ ನನ್ನ ಡ್ರೆಸ್ಸು? ನಿನ್ ಡ್ರೆಸ್ ಚಂಪಾವತಿ, ಆ ಡ್ರೆಸ್ಸು ಎಷ್ಟು ಚೆನ್ನಾಗಿದೆ ಗೊತ್ತಾ? ಅದ್ರ ಮೇಲಿರೋ ಎಂಬ್ರಾಯ್ಡ್ರಿ ವರ್ಕು, ಅದ್ರ ಮೇಲಿರೋ ಸಿ ಅಕ್ಷರ, ಅಬ್ಬಬ್ಬಬ್ಬಬ್ಬ ಅದ್ಭುತವಾಗಿದೆ. 1000 ರೂಪಾಯಿ ಬೆಲೆ ಬಾಳುತ್ತದು. ಯಾವ ಸಿನಿಮಾದಲ್ಲೂ ಅಂಥ ಡ್ರೆಸ್ ಸಿಗಲ್ಲ ಗೊತ್ತಾ? ಅದನ್ನು ನಾನು ಕೊರಿಯರ್ ಕಳಿಸಿದ್ದೆ. ಮೊದಲು ಆ ಡ್ರೆಸ್ನ ಕೈಲಿಟ್ಟು ಆಮೇಲೆ ಹೊಗಳು. ಅದೇನಾಯ್ತು ಅಂದ್ರೆ ಆ ಕೊರಿಯರ್ನವನು ಬೇರೆ ಯಾರೋ ಚಂಪಾವಳಿಗೆ ಆ ಡ್ರೆಸ್ನ ಕೊಟ್ಬಿಟ್ಟಿದ್ದಾನೆ. ಆ ಕೊರಿಯರ್ ಹುಡುಗ ಈಗ ತಾನೇ ಸಿಕ್ಕಿದ್ದ, ಅವನ ಹತ್ರನೇ ಮಾತಾಡ್ಕೊಂಡು ಬರ್ತಾ ಇರೋದು. ಈ ಚಂಪನಿ ಕಳ್ಸದ್ಬಿಟ್ಟು ಬೇರೆ ಯಾವುದೋ ಚಂಪನಿ ಕಳಿಸಿದ್ಯಾ? ಅಲ್ಲಿಗೆ ಅವಳು ನಿಂಗೆ ಪರಿಚಯ ಇದ್ದಾಳೆ ಅಂತ ಆಯ್ತು. ನನ್ನ ತಾಯಣ್ಣ ಆ ಚಂಪ ಯಾರು ಅಂತ ನನಗೆ ಗೊತ್ತೇ ಇಲ್ಲ. ನಾನು ಕಳ್ಸಿದ್ ನಿನಗೆ, ಆದ್ರೆ ಆ ಕೊರಿಯರ್ ತಗೊಂಡೋಗಿ ಅವಳಿಗೆ ಕೊಟ್ಟಿದ್ದಾನೆ. ಅದೆಲ್ಲ ನನ್ಗೆ ಗೊತ್ತಿಲ್ಲ. ಇನ್ನೊಂದು ಸಾರಿ ಕೊರಿಯರ್ ಗಿರಿ ಅಂತ ಬಂದ್ರೆ ನಾನು ಜೋರಾಗಿ ಕಿರ್ಚ್ಕೋತೀನಿ. ಪಕ್ಕದ ಮನೆಯವ್ರು ಬಂದು ನಿನಗೆ ಚೆನ್ನಾಗಿ ತಗ್ತಾರೆ. ಚಂಪಾವತಿ, ನಾನು ನಿನ್ನನ್ನು ಎಷ್ಟು ಪ್ರೀತಿ ಮಾಡ್ತಾ ಇದ್ದೀನಿ ಗೊತ್ತಾ? ನಿನ್ಗೋಸ್ಕರ ನಾನು ಹುಚ್ಚಾಗ್ಬಿಟ್ಟಿದ್ದೇನೆ, ಹುಚ್ಚ. ಒಂದೇ ಒಂದ್ಸಲ ಪ್ರೀತಿಯಿಂದ ಮಾತಾಡ್ಬಾರ್ದಾ? ಮೊದಲು ಆ ಡ್ರೆಸ್ ತಗೊಂಬ, ಆಮೇಲೆ ನೋಡೋಣ. ಅಲ್ಲ ತರ್ತೀನಿ. ಅಲ್ಲ ಒಂದ್ ನಿಮಿಷ ನಾನು ಮಾತುಗಳನ್ನ ತರ್ತೀನಿ. ಏನೋ ನನ್ನ ಮಗನೇ, ಮನೆ ಅನ್ನೋದು ಈಗ ನೆನಪಾಯ್ತೇನೋ? ನಾನೇನ್ ಮಾಡ್ಲಿ ಮಾತಾಡ್ಸಿರ ರಂಗಮ್ಮ. ಹೈದ್ರಾಬಾದಿಗೆ ಹೋದ್ರೆ ಸಾಕು, ಮನೆಗೆ ಫೋನ್ ಮಾಡೋದು ಟೈಮೇ ಸಿಕ್ಕಲ್ಲ. ಅಣ್ಣಯ್ಯ, ಹೈದರಾಬಾದಲ್ಲಿರೋ ಚಾರ್ಮಿನಾರ್ ನೋಡ್ಕೊಂಡು ನಮ್ಮನ್ನೆಲ್ಲ ಮರ್ತು ಬಿಡ್ತಿದ್ಯಾ? ನಾನು ಮರಿದೇ ಇದ್ರು ಆ ಚಾರ್ಮಿನಾರ್ ಎಲ್ರನ್ನು ಮರ್ತು ಬಿಡ್ತಿತ್ತು. ಮಾತಾಡ್ಸಿರ ರಂಗಮ್ಮ, ಟೈಮ್ ಸರಿಯಾಗಿ ತಿಂತಿದ್ರ, ಹೊತ್ತಿಗೆ ಸರಿಯಾಗಿ ಮಲಗ್ತಿದ್ರ. ಎಲ್ಲ ಬಂತು. ನೀನು ಹೈದರಾಬಾದಿಗೆ ಹೋದಾಗನಿಂದ ಕಣ್ಣಿಗೆ ನಿದ್ದೆ ಅನ್ನೋದು ಬರಲಿಲ್ಲ ಕಣೋ. ಸುಮ್ಮನೆ ಇರಮ್ಮ. ಅಣ್ಣಯ್ಯ ಮನೇಲಿಲ್ಲ ಅಂತ ಗಡದ್ದ ತಿಂದು ರಾತ್ರಿ 8 ಗಂಟೆಗೆ ಮಲ್ಗಿ ಮಾರನೇ ದಿನ ಮಧ್ಯಾಹ್ನ ಎದ್ದು ಹಸು ಅಂತ ಬಡ್ಕೋತಾ ಇದ್ದೆ. ರಾಜಿ ಅವರೇ, ಪಾಂಡುರಂಗ ಬಂದಿದ್ದಾನೆ, ಬಿಡಬೇಡಿ, ಸರಿಯಾಗಿ ವಿಚಾರಿಸ್ಕೊಳ್ಳಿ. ಹಾ ಬಿ, ಕೋಪ ಮಾಡ್ಕೋಬೇಡಿ, ನಿಮ್ಗೋಸ್ಕರ ಒಂದು ಒಳ್ಳೆ ಗಿಫ್ಟ್ ತಂದಿದ್ದೀನಿ. ಇರಿ. ಏನಿದೆ ಇದರಲ್ಲಿ? ಪುಟ್ಟ ಮಗುವಿನ ಗೊಂಬೆ. ಮಗುವಿನ ಗೊಂಬೆ ನನ್ಗೆ ಯಾಕೆ ತಂದ್ರಿ? ಅಯ್ಯ, ಅಷ್ಟು ಗೊತ್ತಾಗಲ್ವೇನಮ್ಮ. ಈ ಮಗುವಿನ ಬೊಂಬೆ ನೋಡ್ತಾ ನೋಡ್ತಾ ನಿನಗೂ ಒಂದಲ್ಲ ಒಂದು ದಿನ ಮಗು ಬೇಕು ಅಂತ ಬಯಸ್ತೀಯೋ ಏನೋ ಅಂತ ಈ ಬೊಂಬೆ ತಂದಿದ್ದಾರೆ. ಅಭಿ, ನನಗಾದ್ರೆ ಇಷ್ಟು ಸ್ಮಾಲ್ ಗಿಫ್ಟ್, ಆದ್ರೆ ಚಂಪಂಗೆ ಬಿಗ್ ಗಿಫ್ಟ್. ಅದನ್ನು ಕದ್ದು ಮುಚ್ಚಿ ಕೊರಿಯರಲ್ಲಿ ಕಳ್ಸಿರೇನ್ರಿ? ನಾನು ಯಾರಿಗೆ ಗಿಫ್ಟ್ ಕೊಡ್ತಿಲ್ಲ. ನನ್ನ ಮೇಲೆ ಯಾಕ್ರಿ ಅನುಮಾನ? ಬಾವ, ನಿಮ್ಮ ನೀನಾಸ ನಾಟಕನ ಇಲ್ಲಿಗೆ ನಿಲ್ಲಿಸ್ಬಿಡಿ. ಚಂಪಂಗೆ ಹೈದರಾಬಾದಿಂದ ಅದು ಯಾವುದೋ ಒಳ್ಳೆ ಡ್ರೆಸ್ಸನ್ನ ಕೊರಿಯರ್ ಮಾಡ್ಬಿಟ್ಟು ನಾನು ಯಾವ ಡ್ರೆಸ್ಸನ್ನು ಕಳಿಸಿಲ್ಲ ಅಂತ ಹೇಳ್ತಾ ಇದ್ರಲ್ಲ, ನಿಮ್ಮ ಜನ್ಮಕ್ಕೆ ಅದಾಗಲ್ವೇ? ಯಾವುದು? ನಾಚಿಕೆ. ಹೊಸ ಬಟ್ಟೆ ಹಾಕೊಂಡು ಸೀಫರ್ ಚಂಪ ಅಂತ ಏರೋಪಿಕ್ಸ್ ಮಾಡಿ ಮೇರಿತಾ ಇದ್ದಾಳೆ ಅವಳು. ಒಳ್ಳೆ ದಂಡಪಿಂಡಗಳ. ಈ ಲೆವೆಲಲ್ಲಿ ನೀವು ಸುಳ್ಳು ಹೇಳ್ತೀರಂತ ನಾ ಅನ್ಕೊಂಡಿರ್ಲಿಲ್ಲ. ನಾವೇನ್ ಸುಳ್ಳು ಹೇಳ್ತಿಲ್ಲ, ಇರೋ ವಿಷಯನೇ ಹೇಳ್ತಾ ಇರೋದು. ನೋಡ್ದ ನಿಮ್ ಮಗನ? ಆ ಚಂಪಂಗಾದ್ರೆ ಕದ್ದು ಮುಚ್ಚಿ ಕೊರಿಯರಲ್ಲಿ ದೊಡ್ಡ ದೊಡ್ಡ ಗಿಫ್ಟ್ ನ ಕಳಿಸ್ತಾರೆ, ಆದ್ರೆ ನಂಗೆ ಯಾವ್ದೋ ಕಿತ್ತೋಗಿರೋ ಮಗು ಗಿಫ್ಟ್ ನ ತಂದಿದ್ದಾರೆ. ಇದು ಸರಿನಾ? ಇವತ್ತು 2ರಲ್ಲಿ 1 ತೀರ್ಮಾನ ಆಗ್ಲೇಬೇಕು. ನಾನ್ ಇಂಪಾರ್ಟೆಂಟಾ ಅಥವಾ ಆ ಚಂಪ ಇಂಪಾರ್ಟೆಂಟಾ ಅಂತ. ನೋಡಮ್ಮ, ನನಗೆ ಮೊದಲು ಯಾರು ಮೊಮ್ಮಗುನ ಹೆಚ್ಕೊಡ್ತಲೋ ಅವಳೇ ಮುಖ್ಯ. ಅದು ನಿನ್ನ ಕಡೆಯಿಂದಾದ್ಲೂ ಆಗಬಹುದು, ಚಂಪನ್ ಕಡೆಯಿಂದಾದ್ಲೂ ಆಗಬಹುದು. ಮೈ ಗಾಡ್, ಯಾವಾಗ ನೋಡಿದ್ರು ಮೊಮ್ಮಗ ಬೇಕು ಅಂತ ಭಜನೆ ಮಾಡ್ತಾ ಇರ್ತಿರಲ್ಲ, ನಿಮ್ಗೆ ಬೇರೆ ಭಜನೆ ಮಾಡೋದಕ್ಕೆ ಬರಲ್ಲ? ವಯಸ್ಸಾದವಳಿಗೆ ಇನ್ನೇನು ಭಜನೆ ಇರುತ್ತಮ್ಮ. ನನ್ನ ಮನಸ್ಸಿನಲ್ಲಿರೋದು ಒಂದೇ ಒಂದು ಆಸೆ, ನನ್ನ ಮೊಮ್ಮಗುನ ಎತ್ತಿ ಮುದ್ದಾಡಬೇಕು, ಅದಕ್ಕೊಂದು ಮುಂಜಿ ಮಾಡಬೇಕು, ಆಮೇಲೆ ಅದಕ್ಕೆ ಮದುವೆ ಮಾಡಿ ಸಾಯ್ಬೇಕು. ಹುಟ್ಟದೇ ಇರೋ ಮೊಮ್ಮಗು ಮದುವೆ ಬಗ್ಗೆ ಮಾತಾಡ್ತಿದ್ಯಲ್ಲ, ಬದುಕಿರೋ ನನ್ನ ಬಗ್ಗೆ ನೀನ್ ಯಾವಾಗ ಯೋಚನೆ ಮಾಡೋದು? ನನ್ನ ಮೊಮ್ಮಗು ಮದುವೆ ಆಗೋವರೆಗೂ ನಿನ್ನ ಮದುವೆ ಆಗೋಲ್ಲ. ಇಲ್ಲ ಯಜಮಾನ್ರೆ, ಉರಿತ ಬಂದ್ಬಿಟ್ಟಿದ್ದೀರಾ, ನಂಗೆ ಗೊತ್ತೇ ಆಗ್ಲಿಲ್ಲ. ಚಂಪು ಚುಮಿಲಿ, ಈ ಡ್ರೆಸ್ಸಲ್ಲಿ ನೀ ತುಂಬಾ ಚೆನ್ನಾಗಿ ಕಾಣ್ತಿದ್ಯಾ ಕಣ. ಎಲ್ಲ ನಿಮ್ ದಯೆ ಯಜಮಾನ್ರೆ, ನಿಮ್ಮ ಸೆಲೆಕ್ಷನ್ ಮುಂದೆ ಬೇರೆ ಯಾವುದೂ ಇಲ್ಲ ಬಿಡಿ. ನಂದ? ನೀವೇ ತಾನೇ ಈ ಡ್ರೆಸ್ನ ಗಿಫ್ಟ್ ಅಂತ ಕೊರಿಯರ್ನಲ್ಲಿ ಕಳ್ಸಿದ್ದು? ನಾನು ಯಾವ ಗಿಫ್ಟನ್ನು ಕಳ್ಸಿಲ್ಲ ಕಣೆ. ಏನು ಯಜಮಾನ್ರೆ, ಕಳ್ಸೋದ್ ಕಳ್ಸ್ಬಿಟ್ಟು ಈಗ ನಿಮ್ ಹೆಂಡತಿಗೆ ಗೊತ್ತಾದ್ರೆ ಕಷ್ಟ ಅಂತ ನಾಟಕ ಮಾಡ್ತಿದ್ದೀರಾ? ನಾನು ಯಾವ್ದು
ನೀವ್ ಕಳ್ಸಿಲ್ಲ ಅಂದ್ರೆ ಮತ್ತೆ ಯಾರು ಕಳಿಸ್ತಾರೆ? ಅದ್ರ ಉತ್ತರ ನಾನು ಹೇಳ್ತೀನಿ. ಇದ್ಯಾವ್ದಪ್ಪ ಹೊಸ ಗಿರಾಕಿ? ನನ್ನ ಹೆಸರು ದೇವೇಂದ್ರ ಅಂತ. ನಾನು ಚಂಪಾನ ಲವ್ ಮಾಡ್ತಾ ಇದ್ದೀನಿ. ಅಯ್ಯೋ ನಿನ್ ಮಕ್ಕ ಮುಚ್ಚ, ನೀನು ಮುಸುಡಿ ನೋಡಿದ್ದೆ ಮೊನ್ನೆ. ಅವತ್ತೇನೋ ಹೋಗ್ಲಿ ಪಾಪ ಅಂತ ಬಿಟ್ರೆ ಮನೆವರೆಗೂ ಹುಡ್ಕೊಂಡ್ ಬಂದಿದ್ಯಾ? ಮೊಕ್ಚೊಕ್ಕ ಕಾಯಿಸ್ಕೊಂಡ್ ಬಂದು ಸಿಕ್ ಜಾಗದಲ್ಲೆಲ್ಲ ಬರೇ ಹೇಳ್ಬಿಡ್ತೀನಿ. ಅಯ್ಯೋ ದೇವ್ರೆ, ಚಂಪಾ ಅಂದ್ರೆ ನೀನಲ್ಲ, ಚಂಪಾವತಿ ಅಂತ ಇನ್ನೊಬ್ಳು ಇದ್ದಾಳೆ. ನಾನು ಅವಳನ್ನ ಲವ್ ಮಾಡ್ತಾ ಇರೋದು. ಅವಳಿಗೆ ಅಂತ ಈ ಡ್ರೆಸ್ನ ಪರ್ಚೇಸ್ ಮಾಡಿದ್ದೆ, ಕೊರಿಯರ್ ಮಾಡಿದ್ದೆ. ಆದ್ರೆ ಆ ಕೊರಿಯರ್ ಬಾಯ್ ಮಿಸ್ಟೇಕ್ ಮಾಡ್ಕೊಂಡು ಆ ಡ್ರೆಸ್ನ ಇಲ್ಲಿ ತಂದು ಕೊಟ್ಟಿದ್ದಾನೆ. ಸಂಬಂಧ ಇಲ್ಲ, ಇದನ್ನ ಕಳ್ಸಿರೋದು ನಮ್ಮ ಯಜಮಾನ್ರು. ನಾನೇನು ಕಳ್ಸಿಲ್ಲ ಕಣೆ. ಕೇಳ್ಕೊಂಡಾಯ್ತಲ್ಲ, ಬಿಚ್ಕೊಡು. ಏನು ಯಜಮಾನ್ರೆ ಇಷ್ಟೆಲ್ಲ ಮಾತಾಡ್ತಿದ್ರು ನೋಡ್ಕೊಂಡು ಸುಮ್ಮನೆ ಇದೀರಲ್ಲ, ಕತ್ತಿಡ್ ರಾಜೆ ದಬ್ಬಾರ್ದ. ನಾನು ಯಾವ ಗಿಫ್ಟು ನಿಂಗೆ ಕಳ್ಸಿಲ್ಲ ಕಣೆ. ಯಾರು ಕಳ್ಸಿದ್ರೋ ಬಿಟ್ರೋ ನನಗೆ ಗೊತ್ತಿಲ್ಲ ಯಜಮಾನ್ರೆ. ನೀವೇ ಕಳ್ಸಿರೋದು ಅಂತ ತಿಳ್ಕೊಂಡು ನಾನು ಡ್ರೆಸ್ ಹಾಕೊಂಡಾಗಿದೆ. ಯಾರಿಗೂ ಕೊಡೋದಿಲ್ಲ ಅಷ್ಟೇ. ಸರಿ, ಇನ್ನೂ ಒಂದ್ ದಿವಸ ಟೈಮ್ ಕೊಡ್ತೀನಿ. ನಾಳೆ ಮತ್ತೆ ಬರ್ತೀನಿ. ಅಷ್ಟು ಒಳಗಡೆ ಈ ಡ್ರೆಸ್ನ ನೀಟಾಗಿ ಒಗ್ದು ಐರನ್ ಮಾಡಿ ಗಿಫ್ಟ್ ಬಾಕ್ಸ್ ಮಾಡಿ ನನ್ಗೆ ಕೊಟ್ಟಿಲ್ಲ ಅಂತಂದ್ರೆ ನಾನು ಏನ್ ಮಾಡ್ತೀನಿ ನನ್ಗೆ ಗೊತ್ತಿಲ್ಲ. ಕಾಲಿಟ್ರೆ ಕಾಲ್ ಮುರಿದು ಬಿಡ್ತೀನಿ. ಮತ್ತೆ ನಾನು ಹೇಳ್ಬೇಕು ಅಥವಾ? ಸರಿ, ಈಗ ಹೋಗ್ತೀನಿ. ನಾಳೆ ಮತ್ತೆ ಬರ್ತೀನಿ. ಆವಾಗ ಹೇಳಿ. ಈಗಲೇ ಬರ, ನೋಡ್ಕೊಳ್ತೀನಿ ಬಾರ. ಉತ್ತರನ್ ಪೌರುಷ ಓಲೆ ಮುಂದೆ. ಯಾರ್ ನೀವು? ದೇವೇಂದ್ರ. ಯಾರ್ ಬೇಕಾಗಿತ್ತು? ಚಂಪಾ. ಯಾಕೆ? ಇಲ್ಲೇ ಇರೋದಕ್ಕೆ. ಇಲ್ಲೇ ಇರ್ಬೇಕಾ? ಹೌದು. ಯಾಕಿರ್ಬೇಕು? ಅಲ್ಲ, ಬೇರೆಯವ್ರಿಗೆ ಕೊಡ್ಸಿರೋ ಡ್ರೆಸ್ ನ ಅವಳು ಹಾಕೊಂತಾಳಲ್ಲ, ಇದು ಸರಿನಾ? ತಪ್ಪು ತಪ್ಪು ಅಂದ್ರೆ ಆ ಡ್ರೆಸ್ ನಿಮ್ದ? ಹೌದು ಅಂತ ದಿನ ಬಡ್ಕೋತಾನೆ ಇದೀನಪ್ಪ. ಸ್ವಲ್ಪ ಕರಿತೀರಾ? ಚಂಪಾ ಚಂಪಾ, ನಿನ್ನ ಹುಡ್ಕೊಂಡು ದೇವೇಂದ್ರ ಏನು ಲಗೇಜ್ ಸಮೇತ ಬಂದ್ಬಿಟ್ಟಿದ್ಯಾ? ಏನು ಯಜಮಾನ್ರೆ? ನಾನು ನೋಡ್ತಾ ಇದ್ದೀನಿ, ಇಲ್ಲ ಠಿಕಾಣಿ ಹೂಡೋ ರೀತಿ ಇದೆ. ಏಯ್, ಚಂಪಾ ಹಾಕೊಂಡಿರೋ ಡ್ರೆಸ್ಸು ನನಗೆ ಬೇಕೇ ಬೇಕು. ಅಷ್ಟೇ ಅಲ್ಲ, ಇವಳು ನನ್ನ ಚಂಪಾವತಿ ಮನೆಗೆ ಬಂದು ಈ ಡ್ರೆಸ್ಸು ಅಕಸ್ಮಾತ್ ಆಗಿ ಕೊರಿಯರ್ ಮೂಲಕ ನಮ್ಮ ಮನೆಗೆ ಬಂತು. ಇದರಲ್ಲಿ ದೇವೇಂದ್ರನ್ ಏನು ತಪ್ಪಿಲ್ಲ ಅಂತ ಅಲ್ಲಿ ಹೇಳ್ಬೇಕು. ಅಲ್ಲಿವರೆಗೂ ನಾನು ಇಲ್ಲೇ ಇರೋದು. ಯಜಮಾನ್ರೆ, ನೀವ್ ಈ ಡ್ರೆಸ್ನ ಕಳ್ಸಿರೋದು ಅಂತ ನಾನು ತುಂಬಾ ಆಸೆ ಪಟ್ಟು ಹಾಕೊಂಡಿದ್ದೀನಿ. ನಾನು ಈ ಡ್ರೆಸ್ನ ಯಾರಿಗೂ ಕೊಡೋದಿಲ್ಲ. ಮೊದಲು ಅವಯ್ಯನ್ ಹೊರ ಕಳ್ಸಿ. ದೇವೇಂದ್ರ, ಆಚೆ ಹೋಗು. ನಾನ್ ಬಂದಿರೋದು ಹೋಗೋದಕ್ಕಲ್ಲ, ಇಲ್ಲೇ ಇರೋದಕ್ಕೆ. ಅಂದ್ರೆ ಊಟ ತಿಂಡಿ ವಗೈರೆ ವಗೈರೆ ಎಲ್ಲ ಇಲ್ಲೇ. ಬಟ್ಟೆ ವಾಶ್ ಮಾಡಿ ಕೊಡ್ಬೇಕು, ಬಟ್ಟೆ ಐರನ್ ಮಾಡಿ ಕೊಡ್ಬೇಕು, ನಿನ್ ನೋಡ್ಕೊಳ್ಳಕ್ಕೆ ಒಬ್ಬ ಸೆಕ್ಯೂರಿಟಿ ಗಾರ್ಡನು ಇಡಬೇಕು. ಅಲ್ಲ, ನೀವು ಮೊದಲು ಹೇಳಿದೆಲ್ಲ ಓಕೆ. ಈ ಕೊನೆಯದಾಗ ಹೇಳಿದ್ರಲ್ಲ ಸೆಕ್ಯೂರಿಟಿ ಗಾರ್ಡು, ಅದು ಯಾಕೆ? ಯಾರಾದ್ರೂ ಹೊಸಬರು ಬಂದಾಗ ಅವ್ರಿಗೆ ಸೆಕ್ಯೂರಿಟಿ ಗಾರ್ಡನ್ ಇಡ್ಲೇಬೇಕಾಗುತ್ತೆ. ಯಾಕೆಂದ್ರೆ ನೀವು ಅಲ್ಲಿ ಇಲ್ಲಿ ಓಡಾಡ್ತಿರ್ತೀರಿ. ನಾಳೆ ಏನಾದ್ರೂ ಕದ್ಬಿಟ್ರೆ, ಅಂದ್ರೆ ಚಂಪ ಹಾಕಿರೋ ಡ್ರೆಸ್ನ ಕದ್ಬಿಟ್ರೆ ಅಂತ. ನೋಡಿ, ಅಂಥ ತಪ್ಪು ಕೆಲಸನ ನಾನು ಯಾವತ್ತೂ ಮಾಡೋದಿಲ್ಲ. ಅವಳಿಗೆ ಈ ಡ್ರೆಸ್ನ ಬಿಚ್ಕೊಡ್ಬೇಕು. ಹಾಗೇನೆ ನನ್ನ ಲವರ್ ಮನೆಗೆ ಬಂದು ಏನಾಯ್ತು ಅಂತ ಹೇಳ್ಬೇಕು. ಅಲ್ಲಿವರೆಗೂ ನಾನು ಎಲ್ಲಿಗೂ ಹೋಗೋದಿಲ್ಲ, ಒಂದು ನಯಾ ಪೈಸೆನೂ ಕೊಡೋದಿಲ್ಲ. ಚಂಪುಟಿ ಮೇಲೆ ಒಂದು ನಿಮಿಷ ಬಾ. ಏನು ಯಜಮಾನ್ರೆ, ನೀವ್ ಏನ್ ಹೇಳ್ತೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ಏನ್ ಹೇಳ್ತೀನಿ? ಈ ಡ್ರೆಸ್ನ ನಾನ್ ಕಳ್ಸಿಲ್ಲ, ಈ ಡ್ರೆಸ್ನ ವಾಪಸ್ ಕೊಟ್ಬಿಟ್ಟು ಅವ್ರ ಗರ್ಲ್ ಫ್ರೆಂಡ್ಗೆ ಒಂದ್ ಮಾತು ಹೇಳ್ಬಿಟ್ಟು ಬಾ ಅಂತ ತಾನೆ. ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ದೀವಿ ನೋಡು. ಮೊದಲು ಆ ಕೆಲಸ ಮಾಡು. ಏನು ಯಜಮಾನ್ರೆ, ಈ ಡ್ರೆಸ್ನ ನೀವ್ ಕಳ್ಸಿರೋದು ಅಂತ ನಾನು ತುಂಬಾ ಪ್ರೀತಿಯಿಂದ ಈ ಡ್ರೆಸ್ನ ಹಾಕೊಂಡಿದ್ದೀನಿ. ಹಾಗಾಗಿ ಈ ಡ್ರೆಸ್ನ ಯಾರಿಗೂ ಕೊಡೋದಿಲ್ಲ. ಅವಳು ಆ ಡ್ರೆಸ್ನ ಕೊಡಲ್ವಂತೆ, ನನ್ನ ಶರ್ಟ್ನ ಬಿಚ್ಕೊಡ್ಲಾ? ತಗೋ ಕಾಫಿ, ಗಂಟ್ಲಿಗೆ ಸುರ್ಕೋ. ಕಾಫಿನ ಇದು? ನೆಟ್ಟಗೆ ಕಾಫಿ ಮಾಡ್ಕೊ ಬರಲ್ವಲ್ಲ ನಿಮಗೆ? ಕಾಫಿ ಎಲ್ಲ ಕಲ್ಗಚ್ಚು. ದನಗಳಿಗೆ ಇದನ್ನೇ ಕೊಡೋದು. ಕೊಟ್ಟಿರೋದು ಧರ್ಮಕ್ಕೆ ಸುಮ್ಮನೆ ಕುಡಿಯ. ಏನ್ ಕುಡಿಯೋದು? ಇದಕ್ಕೆ ಸಕ್ಕರೆ ಹಾಕಿಲ್ವಲ್ಲ? ನಿನಗೆ ಸಕ್ಕರೆ ಕಾಯಿಲೆ ಇರ್ಬೋದು ಅಂತ ನಾನೇ ಹಾಕ್ಲಿಲ್ಲ. ನನಗೆ ಸಕ್ಕರೆ ಕಾಯಿಲೆ ಇದೆ ಅಂತ ಯಾವ ಯೋಗಿ ಹೇಳಿದ್ದು? ಬಿಪಿನೂ ಇದೆ ಅಂತ ಈಗ ತಾನೇ ಗೊತ್ತಾಯ್ತು. ನಿನ್ ಮುಸುಡಿ ನೋಡಿದ್ರೆ ಗೊತ್ತಾಗಲ್ವಾ? ಹೀಗೆ ಮಾತಾಡ್ತಿದ್ರೆ ಇನ್ನು ಯಾವ್ಯಾವ ಕಾಯಿಲೆ ಇದೆ ಅಂತ ಎಲ್ಲ ಹೇಳ್ಬಿಡ್ತೀನಿ. ಸುಮ್ಮನೆ ನನ್ನ ಎದುರು ಹಾಕೋಬೇಡ, ಕೈ ಕಾಲು ನೆಟ್ಟಿಗಿರಲ್ಲ, ಮೂರ್ದಾಕ್ಬಿಡ್ತೇನೆ. ನನ್ನನ್ನೇ ಎದುರಾಕೊಂಡ್ರೆ ನಾನು ಸುಮ್ಮನೆ ಇರಲ್ಲ. ಏನಾಗುತ್ತೆ ಅಂತ ಹೇಳೇ ಪಲ್ಲು. ಸುಮ್ಮನೆ ಯಾಕೆ ಜಗಳ? ದೇವೇಂದ್ರ, ನಿನ್ಗೇನಾಗ್ಬೇಕು? ಹಂಗ್ ಬಂದಿದ್ದಾರಿಗೆ ನನ್ನ ಬಟ್ಟೆಗಳನ್ನೆಲ್ಲ ಒಗ್ದು ಐರನ್ ಮಾಡಿ ಇಡು ಕೇಳೋಳಿಗೆ. ಆದ್ರೆ ನಿನ್ ಹೆಂಡತಿಗೆ ಹೋಗಲೇ. ಏನು ಯಜಮಾನ್ರೆ, ಏನ್ರೆ ನಿಮ್ ಗಲಾಟೆ? ಇವನು ಬಟ್ಟೆಗಳನ್ನ ನಾನು ಒಗ್ದು ಇಸ್ತ್ರಿ ಮಾಡಿ ಕೊಡ್ಬೇಕಂತೆ. ಅಷ್ಟೇ ತಾನೇ, ನಾನೇ ಐರನ್ ಮಾಡಿ ಕೊಡ್ತೀನಿ ಬಿಡು. ಐರನ್ ಬಾಕ್ಸ್ ಸೀಟ್ ಆಗ್ತಿಲ್ಲ. ಮೇನ್ ಸ್ವಿಚ್ ಏನಾದ್ರು ಟ್ರಿಪ್ ಆಗಿರ್ಬೋದಾ? ಎಲ್ಲ ಸರಿಯಾಗಿದೆ, ಯಾಕೆ ಹೀಟ್ ಆಗ್ತಿಲ್ಲ? ಅಮ್ಮ
ರಂಗ ಸಿಕ್ಕಾಪಟ್ಟೆ ಬಿಸಿ ಆಗ್ತಿದ್ಯಾ? ಇದು ನಿಂದೇನ ಆಟ? ಆಟ ಅಲ್ಲಪ್ಪ, ಕಾಟ. ಹಗ್ಗ ಯಾಕೆ ತಂದಿದ್ಯಾ? ನಿನ್ನ ಕಂಬಕ್ಕೆ ಕಟ್ಟಾಕೋದಕ್ಕೆ. ಲಾಮ ಲಾಮ, ನಮ್ಮ ಮನೆಗೆ ಬಂದು ನನ್ನ ಮಗನ ಕಂಬ ಕಟ್ಟಾಗಿ ಹೊಡಿತಾ ಇದೆಯಲ್ಲ, ಯಾರೋ ನೀನು? ಇಷ್ಟಕ್ಕೆಲ್ಲ ಕಾರಣ ಯಾರು ಗೊತ್ತಾ? ಯಾರು? ನಿಮ್ಮ ಮನೇಲಿ ಇದಾಳಲ್ಲ ಚಂಪಾ, ನನ್ನ ಹುಡುಗಿ ಹಾಕೊಂಡ್ಬೇಕಾದ್ರು ಡ್ರೆಸ್ನ ಅವ್ರು ಹಾಕೊಂಡು ಮೆರಿತಾ ಇದ್ದಾಳೆ. ಆ ಡ್ರೆಸ್ನ ನನ್ನವಳಿಗೆ ವಾಪಸ್ ಕೊಟ್ಟು ನಡೆದಿರೋ ವಿಷಯ ಹೇಳಬೇಕು. ಅಲ್ಲಿವರೆಗೂ ನಾನು ಇನ್ನ ಸುಮ್ಮನೆ ಚಂಪ ಮಾಡಿರೋ ಕೆಲಸಕ್ಕೆ ನನ್ನ ಕೊಂಬಿ ಕೊಟ್ಟಕ್ಕೆ ಹೊಡಿತಿದ್ದಾನೆ. ಅಣ್ಣಯ್ಯ, ನಿನ್ನ ಈ ಸ್ಥಿತಿಲಿ ನೋಡೋದಕ್ಕೆ ನನ್ನ ಕೈಲಿ ಆಗ್ತಿಲ್ಲ. ಯಾರಾದ್ರೂ ಇವನಿಗೆ ಕಟ್ಟಿರೋ ಅದನ್ನ ಬಿಚ್ಚೋ ಪ್ರಯತ್ನ ಪಟ್ಟರು ಅವ್ರ ಬುರುಡೆ ಬಿಟ್ಬಿಡ್ತೇನೆ. ನೋಡಿ ಇಲ್ಲೇನಾಗಿದೆ ಅಂತ. ದೇವೇಂದ್ರ, ಮನೆ ಯಜಮಾನನ್ ಯಾಕೆ ತೊಂದರೆ ಕೊಡ್ತಾ ಇದೀಯಾ? ಮತ್ತೆ ನಿನಗ್ ಕೊಡ್ಸಿರೋ ಡ್ರೆಸ್ನ ಇವಳು ಹಾಕೊಂಡು ಮೆರಿತಾ ಇದ್ಲಲ್ಲ, ನೋಡ್ಕೊಂಡು ಸುಮ್ಮನೆ ಇರ್ಲ. ನಿನಗ್ ಕೊಡ್ಸಿರೋ ಡ್ರೆಸ್ನ ನೀನೇ ಹಾಕೋಬೇಕು, ಮತ್ತಾರು ಹಾಕೊಂಡು ಮೆರಿಬಾರ್ದು. ಅದು ನಿನಗೆ ಅಂತ ಕೊರಿಯರ್ನಲ್ಲಿ ಕಳಿಸಿ ಡ್ರೆಸ್ಸು ಎಡವಟ್ಟಾಗಿ ನನಗೆ ಬಂದ್ಬಿಟ್ಟಿತ್ತು. ನಾನು ನಮ್ಮ ಯಜಮಾನ್ರೆ ಕಳಿಸಿರೋದು ಅಂತ ಹಾಕೊಂಡು ಮೆರೆದ್ಬಿಟ್ಟೆ. ನೀನೇನು ಬೇಜಾರು ಮಾಡ್ಕೋಬೇಡ, ನೀಟಾಗಿ ಹೋಗ್ದು ಇಸ್ತ್ರಿ ಮಾಡಿದ್ದೀನಿ. ತಗೋ ನೀನು ಡ್ರೆಸ್ಸು. ಚಂಪಾವತಿ, ಈಗಲಾದ್ರೂ ನಾನು ಯಾರು, ನಿನ್ನ ಮೇಲೆ ಪ್ರೀತಿ ಎಷ್ಟಿದೆ ಅಂತ ಗೊತ್ತಾಯ್ತಲ್ಲ, ನನ್ನ ಒಪ್ಕೋತೀಯಾ? ಈ ಟೆಸ್ಟಲ್ಲಿ ಪಾಸ್ ಆಗಿದ್ಯಾ? ಹಾಗಾದ್ರೆ ನಮ್ಮ ಮದುವೆ ಆಗ್ತೀನಿ. ಇನ್ನೂ ಕೆಲವು ಟೆಸ್ಟ್ನ ಪಾಸ್ ಮಾಡಿದ್ಮೇಲೆ. ಇನ್ನೂ ಕೆಲವು ಟೆಸ್ಟ್ ಎಷ್ಟು? ಜಸ್ಟ್ 99.